ಹಾಯ್ ನನ್ನ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಗೊಂಬೆದುವಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಬನಶಂಕರಿ ಕಾಂಪ್ಲೆಕ್ಸ್ ತೋರಿಸೋಣ ಅಂತ ಬಂದಿದ್ದೀನಿ. ನಾನು ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ನಮ್ಮದು ಅಮ್ಮನ ಮನೇಲಿ ಊರಬ್ಬ ಇದೆ, ಅದಕ್ಕೋಸ್ಕರ ಮಕ್ಕಳು ಕೆಲವೊಂದು ಡ್ರೆಸ್ಸಸ್ಸು ಮತ್ತು ನನಗೆ ಡ್ರೆಸ್ ಪೀಸ್ ಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು, ಬಂದೆ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇದು ಎಂಟ್ರೆನ್ಸು. ಇದು ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗೆ ನಿಮಗೆ ಬೆಲ್ಟ್ ಅಂಗಡಿ ಮತ್ತು ಚಪ್ಪಲು ಸಿಗುತ್ತೆ. ಸ್ಟಾರ್ಟಿಂಗು ಇದು ಪಾರ್ಕಿಂಗಲ್ಲೇ ಸಿಗುತ್ತೆ ನಿಮಗೆ. ಸೊ ಪಾರ್ಕಿಂಗ್ ಏನೋ ಅಮೌಂಟ್ ಕೊಡೋದು ಇರೋದಿಲ್ಲ. ನೋಡಿ ಗಂದಿಗೆ ಅಂಗಡಿ ಇದೆ, ಎಲ್ಲ ಥರ ಐಟಮು ಈ ಅಂಗಡಿಲಿ ಸಿಗುತ್ತೆ. ತುಂಬಾ ಶಾಪ್ಸ್ ಇದೆ, ಇನ್ನೂ ಆ ಕಡೆ ಹೋಗಬೇಕು, ಮಾಡಿ ಮೇಲೆಲ್ಲ ಇದೆ. ನಾನು ಪ್ರೆಸೆಂಟ್ಲಿ ಇವಾಗ ಪಾರ್ಕಿಂಗಿಂದ ಮೂವ್ ಆಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಜ್ಯೂಸ್ ಅಂಗಡಿ ಇತ್ತು, ಕಬ್ಬಿನ ಜ್ಯೂಸು. ಸೊ ಫಸ್ಟು ನಾವು ಜ್ಯೂಸ್ ಕುಡ್ಕೊಂಬಿಟ್ವಿ, ಆಮೇಲೆ ನಿಮಗೆ ಬೇರೆ ಎಲ್ಲ ಶಾಪ್ಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ ನೋಡಿ. ಕಾಂಪ್ಲೆಕ್ಸ್ ಎದುರುಗಡೆನೇ ಇದೆ ಕುಡಿಯೋ ನೀರಿನ ವ್ಯವಸ್ಥೆ, ತುಂಬ ಚೆನ್ನಾಗಿದೆ. ಇಷ್ಟು ಕಾಂಪ್ಲೆಕ್ಸ್ ಅಂಗಡಿಯವರು ಇಲ್ಲೇ ಬಂದು ನೀರು ಹಿಡ್ಕೊಂಡು ಹೋಗ್ತಾರೆ. ಹತ್ತಿರದಲ್ಲೇ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಇಲ್ಲಿ ಸುತ್ತಮುತ್ತ ವಾತಾವರಣ ತುಂಬಾ ಚೆನ್ನಾಗಿರುತ್ತು. ಸ್ಟಾರ್ಟಿಂಗ್ ಹೋಗ್ತಾ ನೋಡಿ ಸಲೂನ್ ಎಲ್ಲ ಇದೆ. ನಮ್ಮದು ಶಾಪಿಂಗಿಂತ ಹೆಚ್ಚು ಫೇವ್ರೇಟ್ ಅಂದರೆ ತಿನ್ನೋದು. ನನಗೆ ತಿನ್ನೋದು ಅಂದರೆ ತುಂಬ ಇಷ್ಟ, ವೆರೈಟಿ ಫುಡ್ಸ್ ಅಂದರೆ. ಸೊ ನಾನು ಅದನ್ನು ಹುಡುಕ್ತಾ ಇದ್ದೀನಿ. ಶಾಪಿಂಗ್ ಮಾಡೋಕ್ಕೆ ಬಂದ್ಬಿಟ್ಟು ತಿನ್ನೋದನ್ನು ಹುಡುಕ್ತಾ ಇದ್ದೀನಿ ನಾನು. ಇಲ್ಲಿ ರೆಗ್ಯುಲರ್ ಬೇಕ್ರಿ ಇದೆ, ನಮಗೆ ಗೊತ್ತಿರೋ ಬೇಕ್ರಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಆ ಶಾಪ್ ಸಿಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ಟಾಪ್ಸ್ ಅಂಗಡಿಲಿ ಟಾಪ್ ನೋಡೋಣ ಅಂತ ಬಂದೆ. ಟಾಪ್ಸ್ ಎಲ್ಲ ಓಕೆ, ಬಟ್ ನಾನು ಇಲ್ಲಿ ತಗೊಳ್ಳಿಲ್ಲ. ವೇಲ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಸು. ನಾನು ಸ್ಕೂಟಿ ಓಡಿಸೋವಾಗ ಇದನ್ನು ಕಟ್ಕೊಳ್ತೀನಿ. ಸೊ ನನ್ನ ಹತ್ರ ಆಲ್ರೆಡಿ 3-4 ಇದೆ, ಆದರೂ ಕೂಡ ನಾನು ಅದನ್ನು ಯಾವುದಾದ್ರೂ ಒಂದು ತಗೊಳ್ಳೋಣ ಅಂತ ನಾನು ನೋಡ್ತಾ ಇದ್ದೆ. ಕಮ್ಮಿಗೆ ಚೆನ್ನಾಗಿರೋದು ಸಿಗುತ್ತೆ ಇಲ್ಲಂತೂ. ನೋಡಿ ಈ ಮಗು ಯಾರ್ದು ಅಂತ ಗೊತ್ತಿಲ್ಲ. ಮಗು ಬಂದು ನನಗೆ ಇದನ್ನು ಕೊಡಿಸಿ ರಸಗುಲ್ಲ ಜ್ಯೂಸು ಅಂತ ಕೇಳ್ತಿತ್ತು, ಬಾದಾಮ್ ಡ್ರಿಂಕ್ ಅದು. ಮಗು ಆಸೆ ಪಡ್ತಿದೆಯಲ್ಲ ಅಂತ ತಗೊಂಡು ಕೊಟ್ಟೆ. ನೀನು ತಿಂತೀಯಾ? ನಿಮ್ಮ ಅಮ್ಮ ಎಲ್ಲಿ? ಮಮ್ಮಿಯಲ್ಲಿ ಹೋಗು, ನಿಮ್ಮ ಅಮ್ಮನ ಹತ್ರ ಹೋಗು ಸರ್. ಪಾಪು ಎಲ್ಲೋ ಹೋಗುತ್ತೆ ಅಂತ ನೋಡ್ತಾ ಇದ್ದೆ ನಾನು. ಅದ್ರ ಪಾಡ್ಗದು ಹೋಗ್ತಾ ಇತ್ತು. ಅವ್ರ ಪೇರೆಂಟ್ಸ್ ಯಾರು ಅಂತ ಕೂಡ ಗೊತ್ತಾಗಿಲ್ಲ. ಇದೇ ನಾನು ಹೇಳಿದ ಬೇಕ್ರಿ. ನಾವು ರೆಗ್ಯುಲರ್ ಇಲ್ಲಿ ಯಾವಾಗ ಶಾಪಿಂಗ್ ಬಂದರೂ ಈ ಬೇಕ್ರಿಲಿ ನಾವು ಶಾಪ್ ಮಾಡ್ತೀವಿ. ತುಂಬ ಈ ಕಾಂಪ್ಲೆಕ್ಸ್ಗೆ ಇದೊಂಥರ ಸೂಪರ್ ಅಂತಲೇ ಹೇಳ್ಬೋದು. ಎಲ್ಲ ವೆರೈಟೀಸು ಸ್ವೀಟ್ಸ್ ಸಿಗುತ್ತೆ ಇಲ್ಲಿ. ನಾನು ಸಮೋಸ ಮತ್ತು ಮಗುಗೆ ಜಾಮೂನ್ ಕೊಡಿಸಿದ್ದೆ. ಇಲ್ಲಿ ಮೆಹಂದಿ ಹಾಕ್ತಾಯಿದ್ರು, 2 ಕೈಯಿಂದ 500 ರೂಪೀಸ್ ಅಂತೆ. ತುಂಬ ಚೆನ್ನಾಗಿ ಆಗ್ತಾಯಿತ್ತು ಆ ಹುಡುಗ. ಸೊ ನಾನು ಊರಬ್ಬ ಇರೋವಾಗ ಹಾಕ್ಸ್ಕೊಂಡಿದ್ದೆ ಒಂದ್ಸಲ ಇಲ್ಲೇ ಶಾಪಿಂಗ್ ಬಂದಾಗ. ಸೊ ಈಗ ಇನ್ನೂ 3-4 ಡೇಸ್ ಇನ್ನೂ ಇರೋದ್ರಿಂದ ನಾನು ಈಗಲೇ ಬೇಡ ಅಂತ ಹಾಕ್ಸ್ಕೊಂಡಿಲ್ಲ, ಸುಮ್ಮನೆ ನೋಡ್ಕೊಂಡು ಬಂದ್ಬಿಟ್ಟೆ. ಇಯರಿಂಗ್ ನೋಡಿ, ಎಲ್ಲ ಹೊಸ ಡಿಸೈನು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಟ್ರೆಡಿಷ್ನಲ್ ವೇರ್, ತುಂಬ ಚೆನ್ನಾಗಿರುತ್ತೆ. ನಾವು ಜಾತ್ರೆಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ಬಟ್ ಈ ಥರ ಬಂದಾಗ ಜಾಸ್ತಿ ನಮ್ಮನ್ನು ಸೆಳೆಯೋದೇ ಈ ಥರ ಇಯರಿಂಗ್ಸು, ಡ್ರೆಸ್ಸಸ್ಸು, ಈ ಥರ ಟಾಪ್ಸ್ ನೋಡಿ. ಇದಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ಬಟ್ ಆಲ್ರೆಡಿ ನಿನ್ನ ಹತ್ರ ಒಂದಿದೆ, ಬೇಡ ಅಂತ ಕರ್ಕೊಬಂದ್ಬಿಟ್ರು. ಇದು ಶಾಪ್ ನಂಬರ್ 23. ಇಲ್ಲೆಲ್ಲ ಬಂದರೆ ವೆರೈಟೀಸ್ ಇರುತ್ತೆ ನೋಡಿ. ನನ್ನ ಫೇವ್ರೇಟ್ ಶಾಪ್ಗಳು ಇಲ್ಲೇ ಇದೆ ತಿನ್ನೋದು. ಮಕ್ಕಳನ್ನ ಕರ್ಕೊಬಂದಿದ್ರೆ ತುಂಬಾ ಆಸೆ ಪಟ್ಟಿರೋದು, ಬಟ್ ನನ್ನ ಮಕ್ಕಳನ್ನ ಕರ್ಕೊಬಂದಿರಲಿಲ್ಲ. ನಂದಿನಿ ಪಾರ್ಲರ್ ಐಸ್ ಕ್ರೀಮ್ ತಿನ್ನೋರೆಲ್ಲ ಇಲ್ಲಿ ಬಂದು ತಂಪು ತಿನ್ಕೊಂಡು ಹೋಗ್ಬೋದು ನೋಡಿ. ನಾನು ಆಗಲೇ ಆ ಮಗು ಎಲ್ಲೋಯ್ತು ಅಂತ ನೋಡ್ತಾ ಇದ್ದೆ. ಅರೆ ಆ ಮಗು ಇಲ್ಲಿ ಬಂದಿದೆ. ತನ್ನ ಅಮ್ಮನ ಹತ್ರ ಬಂದು ಅವರು ಪಾಪ ಬಲೂನ್ ಮಾರೋರು. ತಿಂದಾಯ್ತಾ? ಹಾಂ, ಬೇಡವಾ? ಇದು ನಿಮ್ಮ ಪಾಪನ? ಚಿಕ್ಕದು ಗಂಡು ಮಗನ? ತಾನು ತಿಂದು ತನ್ನ ತಮ್ಮಂಗೂ ತಗೊಬಂದಿದೆ ಈ ಚಿಕ್ಕ ವಯಸ್ಸಿಗಾಗಲೇ ಆ ಮಗು. ತುಂಬಾ ಖುಷಿ ಆಯಿತು ನನಗೆ ಆ ಪುಟ್ಟ ಮಗು ಕೊಡಿಸಿದ್ದಕ್ಕೆ. ನಾನು ಯಾರ್ದು ಮಗು ಇದು, ಹೆಂಗೆ ಕೊಡಿಸೋದು ಅಂದ್ಕೊಂಡೆ, ಬಟ್ ಈಗ ಖುಷಿ ಆಯಿತು ಮಗುಗೆ ತಿನ್ನಿಸ್ತಾ ಇದ್ದಿದ್ದು ನೋಡಿ. ಇಲ್ಲೆಲ್ಲ ಎಷ್ಟು ವೆರೈಟೀಸ್ ಡ್ರೆಸ್ಸಸ್ ಇದೆ. ನನಗೆ ಇದು ಇಷ್ಟ ಆಯಿತು, ಜರ್ಸಿ ಥರ ತುಂಬ ಚೆನ್ನಾಗಿದೆ. ಬಟ್ ತಗೊಳ್ಳಿಲ್ಲ ನಾನು, ನೋಡ್ಕೊಂಡು ಬಂದುಬಿಟ್ಟೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ. ನಂದು ಏನಿದ್ರೂ ಮೆಟೀರಿಯಲ್ ತಗೊಳ್ಳೋದಿತ್ತು ಪ್ಲ್ಯಾನಿಂಗು.
ಸೊ ಇಲ್ಲೆಲ್ಲ ವೆರೈಟೀಸ್ ಇತ್ತೆಲ್ಲ ನೋಡ್ಕೊತ ಶಾಪ್ ಮುಂದೆ ಹೋಗ್ತಾ ಇದ್ದೆ. ಎಲ್ಲ ಶಾಪವರು ಕರೀತಿದ್ರು, ಬನ್ನಿ ಮೇಡಮ್ ಇಲ್ಲಿ ತಗೊಳ್ಳಿ ಅಂತ. ಆಲ್ರೆಡಿ ಮಕ್ಳಿಗೆ ತೆಗೆದುಬಿಟ್ಟಿದ್ದೆ. ಇನ್ನು ನಾನು ತಗೊಳ್ಳೋದು ಒಂದಿತ್ತು ಮೆಟೀರಿಯಲ್ಲು. ನಮ್ಮ ಗುಂಡಣ್ಣಂಗೆ ಕೆಲವೊಂದು ಆಟ ಸಾಮಾನ್ಸ್ ಇಷ್ಟ ಆಗುತ್ತೆ. ಅವನಿಗೆ ಕೀ ಬರೋ ಗೊಂಬೆ ಬೇಕು ಅಂತ ಅವನ ಹತ್ರ ಆಲ್ರೆಡಿ ಇತ್ತು, ಅದು ಹಾಳಾಗಿತ್ತು. ಅದೇ ಥರ ಬೇಕು ಗೊಂಬೆ ಅಂತ ಹೇಳ್ದ. ಹುಡುಕ್ತಾ ಇದ್ದೆ ನಾನು, ಸಿಗಲಿಲ್ಲ ನನಗೆ. ಇದು ವುಡ್ಡಲ್ಲಿ ಮಾಡಿದ ಗೊಂಬೆ ಸಿಕ್ತು. ಇಲ್ಲಿ ನೋಡಿ, ಇಲ್ಲಿ ಮೆಟೀರಿಯಲ್ ತಗೊಬಂದರೆ ಹಾಫ್ ಆನ್ ಅವರಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ. ಇಲ್ಲೇ ಕೂತಿರ್ತಾರೆ ಶಾಪ್ಸ್ ಹತ್ರ. ನಾನು ಮೆಟೀರಿಯಲ್ನ ಚೆಕ್ ಮಾಡ್ತಾ ಇದ್ದೆ. ಈ ಶಾಪಲ್ಲಿ ಆಲ್ರೆಡಿ 4 ಆರ್ಡರ್ ಇತ್ತು. ಅದು ಮುಗಿಸಿ ನಮ್ಮದು ಮಾಡೋದಂದರೆ ನಾನು ಇನ್ನು ಸಂಜೆ ತನಕ ಇಲ್ಲೇ ಕಾಯಬೇಕು ಅಂತ ನಾನು ಬೇರೆ ಶಾಪ್ಸ್ ನೋಡೋಣ ಅಂತ ಬಂದೆ. ಅದಕ್ಕೆ ನಾನು ತೊಗೊಂಡಿದ್ದ ಮೆಟೀರಿಯಲ್ಗೆ ಸ್ವಲ್ಪ ಗೋಲ್ಡ್ ಕಲರ್ ದವಣಿ ಬೇಕಿತ್ತು, ಅದನ್ನು ಹುಡುಕ್ತಾ ಇದ್ದೆ. ಏರ್ ಬ್ಯಾಂಡ್ಸ್ ನೋಡಿ ಹೆಂಗೆ ಚೆನ್ನಾಗಿದೆ, ಇದು ರೆಡ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ನಂಗೆ ಇದ್ರಲ್ಲಿ ಒಂದು ಇಯರಿಂಗ್ ಇಷ್ಟ ಆಯಿತು, ಸಿಕ್ಕಾಬಟ್ಟೆ ಕ್ಯೂಟಾಗಿತ್ತು. ನಾನು ಹಾಕೊಳ್ಳೋ ಲೆಹೆಂಗಾಗೆ ಸೂಟ್ ಆಗುತ್ತೆ ಅಂತ ನೋಡ್ತಾ ಇದ್ದೆ. ನೋಡಿ ಇದೆ ಗ್ರೀನ್ ಆ್ಯಂಡ್ ರೆಡ್, 250 ಅಂದರು. ಅದನ್ನು ತಗೊಂಡೆ ನಾನು. ತುಂಬ ಇಷ್ಟ ಆಯಿತು ನನಗದಂತೂ. ಇಲ್ಲಿ ಆ ಶಾಪ್ ಹತ್ರ ಅಲ್ಲೇ ಮೆಟೀರಿಯಲ್ ಹೊಲಿತಾ ಇರ್ತಾರೆ. ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ ಟೈಮು, ಬಟ್ ಅಮೌಂಟ್ ಜಾಸ್ತಿ. ಬಟ್ ಓಕೆ, ಹಾಫ್ ಆನ್ ಅವರಲ್ಲಿ ನಾವು ಸ್ಟಿಚ್ ಮಾಡಿಕೊಡ್ತಾರಲ್ಲ. ನಾವು ಎಲ್ಲೆಲ್ಲೋ ಕೊಟ್ಟು ಹಾಳು ಮಾಡ್ಕೊಳ್ಳೋದ್ರಿಂದ ಶಾಪ್ ಪಕ್ಕದಲ್ಲೇ ಇರುತ್ತಲ್ಲ, ಅಲ್ಲಿ ಮೆಟೀರಿಯಲ್ ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಗೋಲ್ಡ್ ಕಲರ್ ದವಣಿ ಬೇಕು, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಇನ್ನು ಮುಂದೆ ನೋಡೋಣ. ಲಾಸ್ಟ್ಗೂ ಫೈನಲಿ ಇಲ್ಲಿ ಗೋಲ್ಡ್ ಕಲರ್ಸ್ ಇದೆ, ಬಟ್ ಯಾವ ಸೆಲೆಕ್ಟ್ ಮಾಡಲಿ ಅಂತ ನೋಡ್ತಾ ಇದ್ದೀನಿ. ಈ ಗೋಲ್ಡ್ ಕಲರ್ ಸೂಟ್ ಆಗುತ್ತೆ. ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಇಷ್ಟ ಆಯಿತು ನನಗೆ. ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನನ್ನ ಡ್ರೆಸ್ಸಿಗೆ. ಈ ಶಾಪಲ್ಲಿ ನಾವೆಲ್ಲ ತಗೊಂಡು ಅವ್ರನ್ನ ಕರೆದು ರಿಮೂವ್ ಮಾಡಿಸ್ಕೋಬೇಕು, ಅಷ್ಟು ಅವರು ಫ್ರೀ ಇರೋದಿಲ್ಲ. ಸೊ ಬೇರೆ ಕಸ್ಟಮರ್ ಅಟೆಂಡ್ ಮಾಡ್ತಿರ್ತಾರೆ. ನಾನು ಸೆಲೆಕ್ಟ್ ಮಾಡಿ ಅವ್ರನ್ನ ಕರೆಯೋಕ್ಕೆ 10 ಮಿನಿಟ್ ಟೈಮ್ ಆಯಿತು.